ನನ್ಗೆ ಎಲೆ ನೋಡಿ ಸ್ಕ್ಯಾಮ್ ಆಯ್ತು. ಬಂದಿನಿ ಸುಂಕದಕಟ್ಟೆ ಮಾರ್ಕೆಟ್ಗೆ. ಬಟ್ಟು ಗಾಯ್ಸ್ 1210 ಮಜೆ ಕೊಟ್ಟಿರೋದೇ 2000. ನಂದು ಇದೇ ಲಾಸ್ಟ್ ಮಾರ್ಕೆಟ್ ಇದೆ. ನನ್ ಫಸ್ಟ್ ಟೈಮ್ ಮಾರ್ಕೆಟ್ ಬರ್ತಾರೆ. ನಾನು ಇದೇ ಲಾಸ್ಟ್. Okay, let's go. ಗಾಯ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇರೋದು. ಇವತ್ತು ನಾನು ಮಾರ್ಕೆಟ್ಗೆ ಬಂದಿದ್ದೀನಿ ಸುಂಕದಕಟ್ಟೆ ಮಾರ್ಕೆಟ್ಗೆ. ನಮ್ಮ ಮಾರ್ಕೆಟ್ಗಿಂತ ಏನ್ ಕಮ್ಮಿ ಇಲ್ಲ, ಜನ ಸಖತ್ತಾಗಿ ಅವ್ರೆ ಸುಂಕದಕಟ್ಟೆಲೂ. ಬನ್ನಿ, ನಂಗೆ ನಮ್ಮ ಅಜ್ಜಿ 2000 ರೂಪೀಸ್ ಕೊಟ್ಟಿದ್ದಾರೆ. ನಂಗೆ ಇದೊಂಥರ ಚಾಲೆಂಜು. ಲಿಸ್ಟು ಬರ್ಕೊಟ್ಟಿದ್ದಾರೆ ಏನೇನ್ ತಗೋಬರ್ಬೇಕಂತ. ನಾನು ಇವಾಗ ಅಮೌಂಟ್ ಅಲ್ಲಿ ತಗೊಂಡ್ ಹೋಗ್ತೀನೋ ಇಲ್ವಾ ಅನ್ನೋದೇ ಚಾಲೆಂಜು. ಬನ್ನಿ ಗೈಸ್, ನಾನ್ ಗಾಡಿಯಲ್ಲಿ ಬಂದಿದ್ದು. ಗಾಡಿನ ನಾವು ಜನಪ್ರಿಯದಲ್ಲಿ ಪಾರ್ಕ್ ಮಾಡಿದೀವಿ. ಬಿಕಾಸ್ ಇಲ್ಲಿ ಒಂಚೂರು ನಿಲ್ಸಕ್ ಜಾಗನೇ ಇಲ್ಲ. ಇಲ್ಲ ಗಾಡಿಯಲ್ಲಿ ಮೂವ್ ಮಾಡ್ಕೊಂಡಲ್ಲ ಅಂತೂ ನಾವ್ ಏನು ಐಟಮ್ ತಗೊಳಕ್ ಆಗಲ್ಲ. ಜನಪ್ರಿಯದಲ್ಲಿ ಪಾರ್ಕ್ ಮಾಡಿದೀವಿ ಸುಂಕದಕಟ್ಟೆಯಲ್ಲಿ, ಒಂದ್ ಸ್ಟಾಪ್ ಹಿಂದೆನೆ. ಬಿಕಾಸ್ ದೊಡ್ಡದು ಬೇಡ, ಚಿಕ್ಕದೇ ಇದೆ. ನಮ್ಮ ಮನೆ ಲಕ್ಷ್ಮಿ ಚಿಕ್ಕದು, ಅದಕ್ಕೆ ನಾನು ಚಿಕ್ಕ ಲೋಟ ಸುಡುತ್ತಾ ಇದೀನಿ. ಇದು ಓಪನ್ ಮಾಡ್ಕೋಬಹುದಾ? ಓಪನ್ ಮಾಡ್ಕೋಬಹುದಾ? ನಂಗೆ ಗೊತ್ತಿಲ್ಲ. ಆಮೇಲೆ ತಗೊಂಡ್ ಹೋಗ್ತೀನಿ. ಗಾಯ್ಸ್ 1210 ಮಜೆ ಕೊಟ್ಟಿರೋದೇ 2000. ಊರ್ನಾರಕ್ಕೆ 1200 ಕೊಟ್ಟರೆ ಮುಗೀತು ನನ್ ಕತೆ. ಗೈಸ್ 2000 rupees 100 rupees ಮೈನಸ್ 100ಗೆ 2 ಪೈನಾಪಲ್ ತಗೊಂಡಿದ್ದೀನಿ. ಇನ್ನ 1900 rupees ಇದೆ. ಗೈಸ್ ಮೈನಸ್ 100 rupees ಎಲೆ ತಗೊಂತಾ ಇದೀನಿ. 1 ಕಟ್ 100 rupees ಅಂತ ಎಲೆ ತಗೊಂತಾ ಇದೀನಿ. ನೋಡಿ ಹೆಂಗ್ ಕೊಟ್ಟಿದ್ದಾರೆ. ತಗೊಂಡಿರೋದ್ ನಾನು ಇನ್ನು ಮೂರೇನೆ. ಇನ್ನು ಇಷ್ಟ ಐತೆ, ಇನ್ನು ತಗೊಂಡಿಲ್ಲ. ಆಲ್ರೆಡಿ ನಾನು ಬಂದು 1 hour ಆಯ್ತು. ಈ ಜನದಲ್ಲಿ ನಾನು ಏನು ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. 100 ರೂಪಾಯಿ ಜೋಡಿ, 100 ರೂಪಾಯಿ ಜೋಡಿ ತಗೊಳ್ಳಿ. ಯಾವ್ದಾರು ತಗೊಳ್ಳಿ 100 ರೂಪಾಯಿ. 80 ರೂಪಾಯಿ ಮಾಡಪ್ಪಿ. ಗೈಸ್ ಲೋಟಸ್ ತಗೊಂಡಿದೀನಿ. ನಾಟ್ ಸ್ಯಾಟಿಸ್ಫೈಡ್ ದಿಸ್ ಲೋಟಸ್. ಗಾಯ್ಸ್ 2 ಲೋಟಸ್ ತಗೊಂಡಿದೀನಿ. ಮೈನಸ್ 100 rupees. ಸ್ಟಿಲ್ ಇನ್ನೂ ಇದೆ ಟೈಮ್. ಆಲ್ರೆಡಿ 1 hour ಆಗೋಗ್ಬಿಟ್ಟಿದೆ. ಇನ್ನು ಲೋಟಸ್ ತಗೋತಾ ಇದೀನಿ. ಬನ್ನಿ ಇನ್ನು. ಗಾಯ್ಸ್ ಬಾಳೆಹಣ್ಣು ತಗೊಂಡಿ 50 rupees ಜೋಡಿ ಅಂತೆ. ಅಲ್ಲಿ ನಮ್ಗೆ 150 rupees ಹೇಳಿದ್ರು ಜೋಡಿ. ಸೇಮ್ ಸೈಜ್ ಸೇಮ್ ಎಲೆನೆ. ಇಲ್ಲಿ 50 rupees ತಗೋತಾ ಇದೀನಿ. ಮೈನಸ್ 50 rupees. ನಂದು ಇದೇ ಲಾಸ್ಟ್ ಮಾರ್ಕೆಟ್ ಇದೆ. ನನ್ ಫಸ್ಟ್ ಟೈಮ್ ಮಾರ್ಕೆಟ್ ಬರ್ತಾರೆ. ನಾನು ಇದೇ ಲಾಸ್ಟ್. ನೆಕ್ಸ್ಟ್ ಟೈಮ್ ಇಂದ ನಮ್ಮ ಅಜ್ಜಿನೇ ಕಳ್ಸೋದು. ನಾನಂತೂ ಬರಲ್ಲ. ಯಾಕಂದ್ರೆ ನನ್ಗೆ ಬಾರ್ಗಿನ್ ಸ್ಕಿಲ್ ಇಲ್ಲ. ಬಾರ್ಗಿನ್ ಮಾಡಕ್ ನನಗ್ ಬರಲ್ಲ ಗಾಯ್ಸ್. ಆ ಸ್ಕಿಲ್ ನನ್ಗೆ ದೇವ್ರು ಕೊಟ್ಟಿಲ್ಲ. ಕೊಟ್ಟಿದ್ದೆ ನಾನೇ ಬರ್ತಾ ಇದ್ದೆ. ಬಟ್ ಅದೇ ನನ್ಗೆ ಎಲೆ ನೋಡಿ ಸ್ಕ್ಯಾಮ್ ಆಯ್ತು. ಯಾಕಂದ್ರೆ ಅಲ್ಲಿ 1 ಕಟ್ 100 rupees ಹೇಳಿದ್ರು. ನಾನು ಕೊಟ್ಟು ತಗೋಬಿಟ್ಟೆ. ಬಟ್ ಇಲ್ಲಿ ಒಳಗಡೆ ಇನ್ನು ಕೇಳ್ಕೊ ಬಂದೆ. 70 rupees 60 rupees ಹೇಳಿದ್ರು 1 ಕಟ್ಟು. ಅದೇ ಇದ್ರೆ 1.5 ಕಟ್ ಬರ್ತಿತ್ತು. ತಂದಿದ್ದು ನನಗೆ ಚಿಕ್ಕ ಬೇಕು ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ತಗೊಂಡ್ ಹೋಗ್ತಾ ಇದೀನಿ. ಇದನ್ನ ನಮ್ಮ ಅಜ್ಜಿ ಒಪ್ಪಲ್ಲ. ಅದು ನಾನು ಇದನ್ನೇ ಕಟ್ಟೋದು. 100 ರೂಪಾಯಿ 180 ರೂಪಾಯಿ ತಗೊಳ್ಳಿ ಮೇಡಮ್. ಏನ್ ಬೇಕು ಮೇಡಮ್? ಕೊಡಿ ಆಯ್ತು. ಕಡಿಮೆ ಹಾಕೊಳ್ತೀನಲ್ಲ. 250 ಮಾಡ್ಕೊಳ್ಳಿ. ಬೇರೆ ರಂಗೋಲಿ ಕೆಮ್ಮಣ್ಣಿ ರಂಗೋಲಿ. ಎಲ್ಲ ಸದ್ಯಕ್ಕೆ ಅನ್ಕೊಂಡು ಎಲ್ಲ ಮುಗ್ದಿದೆ ಅಂತ. ಹಣ್ಣೊಂದು ತಗೋಬೇಕು. ಗದ್ದೆ ಅಂಗಡಿ ಸದ್ಯಕ್ಕೆಲ್ಲ ಹಣ್ಣೊಂದು ತಗೋಬೇಕು. ತಗೋತೀವಿ. Guys, minus 700 rupees. ಎಲ್ಲರೂ ಈ ಅಂಗಡಿಗೆ ಬನ್ನಿ. ಹಣ್ಣೊಂದು ತಗೋಬೇಕು. ಬನ್ನಿ ಹೋಗೋಣ. ಲಾಸ್ಟ್ 650 rupees ಮಿಕ್ಕೈತೆ. ಇಷ್ಟಲ್ಲಿ ನಾನು ಹಣ್ಣು ತಗೊಂಡ್ ಹೋಗ್ಬೇಕು. ಬನ್ನಿ. 120 rupees. 49 rupees ಆಗಿದೆ ಹಣ್ಣಿಗೆ. ಇನ್ನು ಬಾಳೆಹಣ್ಣು ತಗೋಬೇಕು. ಲಾಸ್ಟ್ ಅದ್ ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಈಗ 400 rupees ಹೋಗಿದ್ದೀನಿ. ಬನ್ನಿ. 200 rupees ಐತೆ. ಲಾಸ್ಟ್ ಕಜ್ಜಾಯ ಒಂದು ತಗೋಬೇಕು ಗೈಸ್. ಬನ್ನಿ.
शाबाश बेटा। ಮಾರ್ಕೆಟಿಂದ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 10 o'clock ಆಗಿತ್ತು. ಫುಲ್ ರಶ್ ಇತ್ತು. ನಾನು ಒಂದು 11:30 ಹಂಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ 2 o'clock. ಸ್ಯಾರಿ ಎಲ್ಲ ಉಡ್ಸಿದ್ದೀನಿ. ಮುಪ್ಪೋಳನು ಎಲ್ಲ ರೆಡಿ ಇದೆ ಮಾರ್ನಿಂಗ್ ಪೂಜೆಗೆ. ಈಗ ನನ್ನ ತಂಗಿ ಈ ರಂಗೋಲಿ ಬಿಡಕ್ಕಂತ ಹೇಳಿ ಈ ರಂಗೋಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನಂಗೆ ಎಲ್ಲ ಸಾಮಾನು ಮೂಕಾಗಿ ಬರಲ್ಲ. ಹೆಂಗೆ ಈ ತರ ಒಗ್ಗಟ್ಟಿನ ಕೆಲಸ ಯಾರು ಮಾಡಲ್ಲ ಅನ್ಸುತ್ತೆ ಅಂತ ಕೆಲಸ ಅಜ್ಜಿ ಮೊಮ್ಮಗಳು ಮಾಡ್ತಾ ಇದ್ದೀರಾ ನೀವು. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತೇ ಒಬ್ಬಟ್ಟು ಸುಡ್ತವ್ರೆ. ಸದ್ಯಕ್ಕೆ ಇವಾಗ ದೇವ್ರಿಗೆ ಅಂತ ಮಾಡ್ತಿದ್ದೀವಿ. ನಮ್ ತಿನ್ನಕ್ಕೆಲ್ಲ ಬೆಳಗ್ಗೆ ಮಾಡ್ಕೋತೀವಿ. ಒಬ್ಬಟ್ಟು ನಾನೊಂದು ಇಡನ್ ಟ್ಯಾಲೆಂಟ್ ತೋರಿಸ್ಕೊಡ್ತಾ ಇದೀನಿ ನೋಡಿ. ಇದ್ಯಾರು ನಂಗೆ ಹೇಳ್ಕೊಂಡ್ ಕೊಟ್ಟಿಲ್ಲ, ನಾನೇ ಕಲ್ತ್ಕೊಂಡಿದ್ದು. ಏನೋ ಬೇಕಣ, ನಾನೇ ಕಲ್ತ್ಕೊಂಡಿದ್ದು. ನನ್ನ ಫೇಸ್ ತೋರಿಸಿ. ಒಬ್ಬಟ್ಟು ಮಾಡೋಷ್ಟೊತ್ತಿಗೆ ಆಲ್ರೆಡಿ 3 o'clock ಆಗಿತ್ತು. 4 o'clockಗೆ ರಂಗೋಲಿ ಎಲ್ಲ ಬಿಟ್ಟು ಅಲಂಕಾರ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 o'clock ಆಯ್ತು. 2 hours later. ನೈಟ್ ಎಲ್ಲ ಒಂದು ಸ್ವಲ್ಪನೂ ನಿದ್ದೆ ಮಾಡಿಲ್ಲ. ಫುಲ್ ಲಕ್ಷ್ಮಿ ಎಲ್ಲ ರೆಡಿ ಆಗಿದೆ. ನಾನು ಕೂಡ ಲಕ್ಷ್ಮಿ ಥರ ರೆಡಿ ಆಗ್ತೀನಿ. ಬ್ಯಾಂಗಲ್ ಒಂದು ಹಾಕೊಂಡಿಲ್ಲ, ಬ್ಯಾಂಗಲ್ ಹಾಕೋತೀನಿ. ಇವಾಗ ಪೂಜೆ ಮಾಡಕ್ಕೆ ಹೋಗ್ತಾ ಇದೀನಿ, ಬನ್ನಿ. ಪೂಜೆ ಮುಗಿಸಿ ದೇವಸ್ಥಾನ ಕೂಡ ಹೋಗಿ ಬಂದೆ ಅಂಡ್ ಮನೆಗೆ ಬಂದು ಹಬ್ಬದ ಊಟ ಮಾಡಿದೆ. ಅಂಡ್ ನಮ್ಮನೆ ಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.